ನಮಸ್ತೆ ವಿದ್ಯಾರ್ಥಿಗಳೇ, ಈ ದಿನ ನಾವು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸ್ತಾ ಇರುವಂತಹ ಉದಯ ಭಾನು ಕಲಾ ಸಂಘ ಹಾಗೂ ಅವರಿಗೆ ತಾಂತ್ರಿಕ ಸಹಾಯವನ್ನ ಕೊಡ್ತಾ ಇರುವಂತಹ IPMO ಸಂಸ್ಥೆಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ರಸಾಯನಶಾಸ್ತ್ರದಲ್ಲಿ ಪ್ರಮುಖವಾಗಿ 5 ಅಧ್ಯಾಯಗಳಿವೆ. ಬಹಳಷ್ಟು ಮಕ್ಕಳಿಗೆ ರಸಾಯನಶಾಸ್ತ್ರದಲ್ಲಿ ಈಕ್ವೇಶನ್ಸ್ ಅನ್ನ ನೆನ್ಪಿಡೋದು ಕಷ್ಟ ಅಂತ ಅನಿಸ್ತಾ ಇರ್ಬೋದು. ಈ 5 ಅಧ್ಯಾಯಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದು ಹೇಗೆ, ಈ ಅಧ್ಯಾಯಕ್ಕೆ ಎಷ್ಟು ಈ 5 ಅಧ್ಯಾಯಗಳಿಗೆ ಅಂದ್ರೆ ರಸಾಯನಶಾಸ್ತ್ರಕ್ಕೆ ಒಟ್ಟು ಎಷ್ಟು ಅಂಕಗಳಿದಾವೆ, ಯಾವ ಯಾವ ಅಧ್ಯಾಯದಲ್ಲಿ ಏನೇನನ್ನ ನಾವು ಸರಳವಾಗಿ ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು, ಏನೇನನ್ನ ಸ್ವಲ್ಪ ಸುಲಭವಾದಂತ ತಂತ್ರಗಳನ್ನು ಉಪಯೋಗಿಸಿ ನೆನ್ಪಿಟ್ಕೊಳ್ಬಹುದು, ಪರೀಕ್ಷೆಯಲ್ಲಿ ಅಂಕ ಗಳಿಸ್ಕೊಳ್ಬಹುದು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಉದಯ ಭಾನು ಕಲಾ ಸಂಘ ಮತ್ತು IPMO ಕಮ್ಯುನಿಕೇಶನ್ಸ್ ಪ್ರಾಯೋಜಿತ ಉಚಿತ ತರಗತಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಾನು ರಾಮಚಂದ್ರ ಭಟ್, ವಿಜ್ಞಾನ ಶಿಕ್ಷಕ ಹಾಗೂ ಈಗಿನ NCERT ಪಠ್ಯಪುಸ್ತಕ ಭಾಷಾಂತರ ಸಮಿತಿಯ ಆ ತಂಡದ ನಾಯಕನು ಕೂಡ ಹೌದು. ಹಾಗೇನೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಳೆದ ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೀನಿ. ಈ ದಿನ ನಾವು ಪ್ರಮುಖವಾಗಿ ರಸಾಯನಶಾಸ್ತ್ರದಲ್ಲಿ ಏನೇನನ್ನ ತಿಳ್ಕೊಳ್ಳೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ವಿಜ್ಞಾನಕ್ಕೆ ಒಟ್ಟು 80 ಅಂಕಗಳು ಹಿಂದಿನ ವರ್ಷದಂತೆ ಇದೆ. ಈಗಾಗಲೇ 20 ಅಂಕಗಳನ್ನ ನಿಮ್ಮ ಶಾಲೆಯಿಂದ ನೀವು ಪಡ್ಕೊಳ್ತಾ ಇದ್ದೀರಾ ನಿಮ್ಮ ಅರ್ಹತೆ ಆಧಾರದ ಮೇಲೆ. 80 ಅಂಕಗಳಲ್ಲಿ ಈಗಾಗಲೇ ನಿಮಗೆ ಗೊತ್ತಾಗಿದೆ 28 ಭೌತಶಾಸ್ತ್ರಕ್ಕೆ, 25 ರಸಾಯನಶಾಸ್ತ್ರಕ್ಕೆ, 27 ಜೀವಶಾಸ್ತ್ರಕ್ಕೆ. ರಸಾಯನಶಾಸ್ತ್ರಕ್ಕೆ 25 ಅಂಕಗಳಿವೆ. ನಾನು ಈ ಪ್ಯಾಟರ್ನ್ ಅನ್ನ ಸುಲಭವಾಗಿ ನೆನಪಿಡೋದಕ್ಕೆ 888941 ಅಂತ ಹೇಳ್ತೀನಿ. ಈ ಪ್ಯಾಟರ್ನ್ ಅನ್ನ 888941. ಸೊ ಏನು ಹಾಗಂತಂದ್ರೆ MCQ 8, 1 ಅಂಕದ ಪ್ರಶ್ನೆಗಳು 8, 2 ಅಂಕದ ಪ್ರಶ್ನೆಗಳು 8, ಹಾಗೇನೆ 3 ಅಂಕದ ಪ್ರಶ್ನೆಗಳು 9, 4 ಅಂಕದ 4 ಪ್ರಶ್ನೆಗಳು, 5 ಅಂಕದ 1 ಪ್ರಶ್ನೆಗಳು ಈ ಮಾದರಿಯಲ್ಲಿವೆ. ಇದನ್ನ ನೆನಪಿಡೋದಕ್ಕೆ ನಿಮಗೆ ಸುಲಭವಾದಂತ ಒಂದು ಸ್ಮರಣ ತಂತ್ರ 888941. ಓಕೆ, ಸೊ ಈಗ ಯಾವ ಯಾವ ಅಧ್ಯಾಯಗಳು ಯಾವ ಹೆಸರಿನ ಅಡಿಯಲ್ಲಿದ್ದಾವೆ ಅನ್ನೋದನ್ನ ನೋಡೋಣ. ಸೊ ದಿಸ್ ಕೆಮಿಸ್ಟ್ರಿ ಕಮ್ಸ್ ಅಂಡರ್ ಮೆಟೀರಿಯಲ್ಸ್. ದೈನಂದಿನ ಜೀವನದಲ್ಲಿ ನಾವು ನೋಡುವಂತಹ ವಸ್ತುಗಳಿಗೆ ಸಂಬಂಧಪಟ್ಟಂತಹ ಥೀಮ್ ಅನ್ನ ಆಧರಿಸಿ ರಸಾಯನಶಾಸ್ತ್ರದಲ್ಲಿರುವ 5 ಅಧ್ಯಾಯಗಳನ್ನ ಇಲ್ಲಿ ಇಡಲಾಗಿದೆ. ಇದರಲ್ಲಿ ಬರುವಂತಹ ಅಧ್ಯಾಯಗಳು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. 3ನೇ ಅಧ್ಯಾಯ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು. 4ನೇ ಅಧ್ಯಾಯ ಕಾರ್ಬನ್ ಅಂಡ್ ಕಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕೊನೆಯದಾಗಿ ಅತ್ಯಂತ ಪುಟ್ಟದಾದರೂ ಪ್ರಮುಖವಾದಂತಹ ಅಧ್ಯಾಯ, ಎಲ್ಲ ರಸಾಯನಶಾಸ್ತ್ರಕ್ಕೆ ಇದನ್ನ ತಳಹದಿ ಅಂತ ಕರೀಬಹುದಾದದ್ದು, ಅದೇ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಪೀರಿಯಾಡಿಕ್ ಟೇಬಲ್.
ಆವರ್ತಕ ಕೋಷ್ಟಕಕ್ಕೆ ಸಂಬಂಧಪಟ್ಟಂತೆ ಧಾತುಗಳ ಆವರ್ತನೀಯ ವರ್ಗೀಕರಣ. ಇದು 5ನೇ ಅಧ್ಯಾಯ. ಒಟ್ಟು ಅಂಕಗಳು ಇದಕ್ಕೆ 25 ಇವೆ. ಈಗ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ಚಿತ್ರಗಳನ್ನ ಈಗಾಗಲೇ ನಿಮಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಬಹುಶಃ ಯಾವ ಸಬ್ಜೆಕ್ಟ್ ಅಲ್ಲೂ ಈ ರೀತಿಯಾದಂತಹ ಪರೀಕ್ಷೆಗೂ ಮುನ್ನ 12 ಅಂಕಗಳನ್ನ ತಿಳಿಸ್ಕೊಡುವಂತಹ ವಿಧಾನ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಗಣಿತ, ವಿಜ್ಞಾನ ಮತ್ತು ಸಮಾಜ ಈ 3 ಕೋರ್ ಸಬ್ಜೆಕ್ಟ್ಗಳಿಗೆ 888941 ಮಂತ್ರವನ್ನ ನೆನ್ಪಿಟ್ಕೊಳ್ಬಹುದು. ಈಗ ಚಿತ್ರಗಳು ಅಂದಾಗ ರಸಾಯನಶಾಸ್ತ್ರದಲ್ಲಿ ಎಷ್ಟು ಚಿತ್ರಗಳಿವೆ? ಒಟ್ಟು 30 ಚಿತ್ರಗಳು ಬೋರ್ಡ್ ನೀಡಿರುವಂತಹ ಪಟ್ಟಿಯಲ್ಲಿ 6 ಚಿತ್ರಗಳನ್ನ ನೀವಿಲ್ಲಿ ನೋಡ್ತೀರಾ. ಹಾಗಾದ್ರೆ ಆ ಚಿತ್ರಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. 6 diagrams are there. The first and foremost important technique you are using to learn or score more in the science is diagrams. Here are the 6 diagrams. The first diagram is electrolysis of water. ಚಿತ್ರ 1.6 ನೀರಿನ ವಿದ್ಯುತ್ ವಿಭಜನೆ. ಎರಡನೆಯ ಚಿತ್ರ 2.1 ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. So 2.1 diagram is related to reaction of sulfuric acid with zinc granules, and also how to identify the production of hydrogen gas. Okay, so this can be used for asking diagram based also. If you change sulfuric acid with the nitric acid, what happens? Okay, that type of question will be asked. Okay, let us go further. Okay, next one is 3.3. So 3.3 is related to ಲೋಹದ ಮೇಲೆ ಹಬೆಯ ವರ್ತನೆ. ಲೋಹದ ಮೇಲೆ ಹಬೆಯ ವರ್ತನೆ 3.3. So reaction of steam with the metal. Next one 3.8 ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುತ್ತಿರುವುದು. So conduction, testing the conduction of electricity through a salt solution. Next one is, the 6th one is 3.12 ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ, electrolytic refining of copper. So ಇದಿಷ್ಟು 6 ಪ್ರಮುಖವಾದಂತ ಚಿತ್ರಗಳು. ಸೊ ಹಾಗಾಗಿ ರಸಾಯನಶಾಸ್ತ್ರದಲ್ಲಿ ಬರುವಂತ ಎಲ್ಲ ಚಿತ್ರಗಳು ಅತ್ಯಂತ ಸುಲಭವಾಗಿ ಸ್ಕೇಲ್ ಡ್ರಾಯಿಂಗ್, ನೀವು ಸ್ಕೇಲು ಒಂದು ಪೆನ್ಸಿಲ್ ಅನ್ನ ಇಟ್ಕೊಂಡ್ರೆ ತುಂಬಾ ಸರಳವಾಗಿ ಸುಲಭವಾಗಿ ಬರೆಯುವಂಥದ್ದು. ಹಾಗಾಗಿ ಈ ಚಿತ್ರಗಳನ್ನ ನೀವು ಕಡ್ಡಾಯವಾಗಿ ಅಭ್ಯಾಸ ಮಾಡಿರಲೇಬೇಕು. These are very very important diagrams. You have to practice all the 6 diagrams. These are very simple to draw. Just you need a pencil and a scale. So let us move on to next one. ಈಗ ಮುಂದಕ್ಕೆ ನೋಡಿದ್ರೆ, ಈಗ ನೀವು 5 ಅಂಕಗಳ ಪ್ರಶ್ನೆಯ ಬಗ್ಗೆ ಹೇಳ್ತಾ ಹೋದೆ. 5 ಅಂಕಗಳ ಪ್ರಶ್ನೆ ರಸಾಯನಶಾಸ್ತ್ರದಿಂದ ಪ್ರಮುಖವಾಗಿ 2 ಅಧ್ಯಾಯಗಳನ್ನು ನಾವು ಗುರುತಿಸಬಹುದು. ಅವು ಅಂತಂದ್ರೆ, ಒಂದು ಕಾರ್ಬನೇನ್ ಕಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಹಾಗೇನೆ 2ನೇ ಅಧ್ಯಾಯ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಹೀಗೆ 2 ಪ್ರಮುಖ ಅಧ್ಯಾಯಗಳು ಇಲ್ಲಿದ್ದಾವೆ. ಸೊ ನೀವು ಎಚ್ಚರಿಕೆಯಿಂದ ಈ 2 ಅಧ್ಯಾಯಗಳ ಬಗ್ಗೆ ಗಮನ ಹರಿಸಬೇಕು. 5 ಅಂಕದ ಪ್ರಶ್ನೆ ಅಂತ ಭಯ ಪಡಬೇಕಾಗಿಲ್ಲ. ಒಂದೇ ಪ್ರಶ್ನೆಯನ್ನ ಕೊಟ್ಟಿರಬಹುದು, ಆದರೆ ಅದರಲ್ಲಿ ಉಪ ಪ್ರಶ್ನೆಗಳು ಇರ್ತವೆ. ಇದು ನಿಮಗೆ ಸಹಾಯ ಮಾಡೋದಕ್ಕೋಸ್ಕರ ಮಾತ್ರ. 5 ಅಂಕದ ಪ್ರಶ್ನೆಗಳನ್ನ 2 + 3, 2 + 3, ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್.
Either it may be a 4 marker plus 1 marker or 2 plus 3. Anything is possible. ಸೊ ಹಾಗಾಗಿ ವಿದ್ಯಾರ್ಥಿಗಳೇ 5 ಅಂಕದ ಪ್ರಶ್ನೆ ಅಂತ ಭಯ ಪಡಬೇಡಿ. ಈಗ ಪಾಠಕ್ಕೆ ಬರೋಣ. 5 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ to write this chemical equation, and you should know balancing. ರಾಸಾಯನಿಕ ಸಮೀಕರಣಗಳನ್ನು ಬರೆದು ಅವುಗಳನ್ನು ಸರಿದೂಗಿಸುವಂತಹ ಕೌಶಲಕ್ಕೆ ಕಡ್ಡಾಯವಾಗಿ 1 ಅಂಕ ಇದೆ. ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆ ಇರಬಹುದು, ಬೋರ್ಡ್ ನೀಡಿರುವಂತಹ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು 2, ಈ ವರ್ಷ ಕೊಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು 2 ಹಾಗೂ ರಾಜ್ಯ ಮಟ್ಟದ 1 ಪ್ರಶ್ನೆ ಪತ್ರಿಕೆಯ ಅನುಭವ ನಿಮಗಿದೆ. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡ್ತಾ ಇದ್ದಂಥದ್ದು ಒಂದು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಶನ್ ಅನ್ನು ಬರೆಯೋದು ಅಂಡ್ ಬ್ಯಾಲೆನ್ಸಿಂಗ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿಸ್ ಚಾಪ್ಟರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕೆಮಿಸ್ಟ್ರಿ ಎಂಟೈರ್. ಓಕೆ, ರಾಸಾಯನಿಕ ಸಮೀಕರಣವನ್ನು ಬರೆಯೋದು, ಸಮೀಕರಣ ಸರಿದೂಗಿಸೋದು. ನಂತರ ರಾಸಾಯನಿಕ ಕ್ರಿಯೆಗಳ ವಿಧಗಳು, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ಪ್ರಮುಖವಾಗಿ 4 ವಿಧಗಳಿದಾವೆ: ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸಂಯೋಗ, ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಇದಲ್ಲದೇನೆ ರೆಡಾಕ್ಸ್, ರಿಡಕ್ಷನ್ ಅಂಡ್ oxidation reactions, exothermic and endothermic reactions, ಅಂದರೆ ಉತ್ಕರ್ಷಣೆ, ಅಪಕರ್ಷಣೆ, ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳು ಕೂಡ ಇದರಲ್ಲಿ ಕಂಡು ಬರುತ್ತವೆ. ಇನ್ನು ನಮ್ಮ ದೈನಂದಿನ ಜೀವನಕ್ಕೆ ರಸಾಯನಶಾಸ್ತ್ರ ಯಾಕೆ ಮುಖ್ಯ? ರಸಾಯನಶಾಸ್ತ್ರ ಕಲಿತು ಏನ್ ಮಾಡ್ಬೇಕು ಸರ್ ಅಂತ ಕೇಳುವಂತವರಿಗೋಸ್ಕರ ಇಲ್ಲಿ ದೈನಂದಿನ ಜೀವನದಲ್ಲಿ ನಾವು ಇಲ್ಲಿ ಕಲಿತದ್ದು ಬರುತ್ತಾ, ಅನ್ವಯ ಆಗುತ್ತಾ, ಅದನ್ನು ಆಧರಿಸಿದಂತಹ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತವೆ. ಈಗಾಗ ನೀವು ಕಲ್ತಿರುವಂತ 5 ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನ ನೀವು ನೋಡಬಹುದು. ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ಸ್, their impact, especially redox reactions in our daily life, especially the rusting of iron and spoiling of the food. The copper articles, they change their color, as well as silver articles, they change their colors. Let us see all these things in later sections. ಹಾಗಾಗಿ ತುಕ್ಕು ಹಿಡಿಯುವುದು, ಕಮಟುವಿಕೆ ಮೊದಲಾದಂತಹ ಪ್ರಮುಖ ನಮ್ಮ ದೈನಂದಿನ ಜೀವನದ ಅನುಭವಗಳನ್ನ ಪ್ರಶ್ನೆಗಳ ರೂಪದಲ್ಲಿ ಕೇಳ್ತಾರೆ. ಹಾಗಾಗಿ ಇದು ನಿಮ್ಮ ಅನುಭವಕ್ಕೆ ಬಂದಿರುವಂತದ್ದು, ಅಂಕ ಗಳಿಸೋದು ಈಸಿ, ನಿಮಗೆ ಅನುಕೂಲ ಆಯ್ತು. ಈಗ ಮುಂದಿನ ಭಾಗದಲ್ಲಿ ಇವುಗಳನ್ನ ಸ್ವಲ್ಪ ವಿವರವಾಗಿ ಯಾವ ರೀತಿಯಾದಂತ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ರಾಸಾಯನಿಕ ಕ್ರಿಯೆ ನಡೆದಾಗ ಉಂಟಾಗುವಂತಹ ಬದಲಾವಣೆಗಳು ಯಾವುವು? ಇದಕ್ಕೆ ಸಂಬಂಧಪಟ್ಟಂತಹ 1 ಅಂಕದ ಪ್ರಶ್ನೆ ಇರಬಹುದಾದ ಸಾಧ್ಯತೆ ಇದೆ. ಏನಪ್ಪಾ, ಈಗ ನಾನೊಂದು ಸಾರಿ ನನ್ನ PC ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಅನ್ನ ತಗೊಳ್ಳೋದಕ್ಕೆ ರಿಲಯನ್ಸ್ ಡಿಜಿಟಲ್ಗೆ ಹೋಗಿದ್ದೆ. ಅಲ್ಲಿ ಅವ್ರು ಹೇಳಿದ್ರು, ಸರ್ ಇದಕ್ಕೆ ಇಷ್ಟು ಇದಾಗುತ್ತೆ, ರೇಟ್ ಇಷ್ಟಾಗುತ್ತೆ, ಅದರ ಮೇಲೆ GST ಇಷ್ಟಾಗುತ್ತೆ. ಓ, ಆ GST ಆನ್ ಮೈ PC ಈಸ್ ಬಿಕಮಿಂಗ್ ಎ ನೆಮೋನಿಕ್ಸ್. ರಾಸಾಯನಿಕ ಕ್ರಿಯೆ ನಡೆದಾಗ ಆದಂತಹ ಬದಲಾವಣೆಗಳನ್ನು ನೆನಪಿಡೋದಕ್ಕೆ you can use very simple mnemonics, that is GST on PC. What is the GST? Each letter stands for, each capital letter stands for each different change.
During the chemical reaction, G stands for gas, S stands for state, solid, liquid, gas, T stands for temperature, P stands for precipitate, C for color. ಕನ್ನಡದಲ್ಲಿ ಜಿ ಅನಿಲ, ಗ್ಯಾಸ್ ಅಂದ್ರೆ ಅನಿಲ ಗೊತ್ತಿದೆ, ರಾಸಾಯನಿಕ ಕ್ರಿಯೆಯಲ್ಲಿ ಅನಿಲ ಬಿಡುಗಡೆ ಆಗಬಹುದು. ಹಾಗೇನೆ ಎಸ್ ಸ್ಟ್ಯಾಂಡ್ ಫಾರ್ ಸ್ಥಿತಿ, ಟಿ ಟೆಂಪರೇಚರ್, ದೆನ್ ಪಿ ಪ್ರಕ್ಷೇಪ, ಸಿ ಕಲರ್ ಬಣ್ಣ. ಇದು ಸುಲಭವಾಗಿ ನೀವು ಹೇಗೆ ನೆನಪಿಡಬಹುದು ಅಂತ. ಈಗ ಮತ್ತೊಂದು ಸಮೀಕರಣವನ್ನ ಇಲ್ಲಿ ಕೊಟ್ಟಿದ್ದೀನಿ, ಇದನ್ನ ನೀವು ಸರಿದೂಗಿಸೋದಕ್ಕೂ ಕೂಡ ಕಲ್ತಿರ್ಬೇಕಾಗತ್ತೆ, ಯಾವ ರೀತಿಯಾಗಿ ಇವುಗಳನ್ನ ಸರಿದೂಗಿಸ್ಬೇಕು ಅಂತ. Mg+O2 gives rise to MgO. ಇಲ್ಲಿ ಪ್ರತಿವರ್ತಕ ಅಥವಾ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಇವೆ. ಒಂದು ಮೆಗ್ನೀಷಿಯಂ ಪರಮಾಣು, ಎರಡು ಆಕ್ಸಿಜನ್ ಪರಮಾಣು. 1 atom of Mg, 2 atom of oxygen. Right side 1 atom of oxygen, 1 atom of magnesium. So you have to balance this. After balancing this, you should learn, after balancing this, you should remember how to classify the reaction. So you can classify this reaction for different types of chemical reaction. ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ? ಸಾಧ್ಯವಿರುವ ಎಲ್ಲಾ ವಿಧಗಳನ್ನ ಪಟ್ಟಿ ಮಾಡಿ ಕಾರಣ ಕೊಡಿ. This represents what types of chemical reactions. List out all the possible types. ನೀವು ಇದುವರೆಗೆ ಕಲ್ತಿದ್ದು ಇದು ಎರಡು ಪ್ರತಿವರ್ತಕಗಳು ಸೇರಿ ಒಂದಾಗಿರೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ಹಾಗಾದ್ರೆ ಸಂಯೋಗಕ್ಕೆ ಮಾತ್ರ ಉದಾಹರಣೆನಾ? ಇದನ್ನ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ ಆಗಿ ಈ ರೀತಿಯಾಗಿ ಪರಿವರ್ತನೆ ಮಾಡ್ತಾರೆ. ಇಲ್ಲಿ ಆಕ್ಸಿಜನ್ ಅನ್ನ ಸೇರಿಸಿದರೆ ಅದನ್ನು ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಮೆಗ್ನೀಷಿಯಂ ಆಕ್ಸೈಡ್. ಸೊ ಮೆಗ್ನೀಷಿಯಂ ಆಕ್ಸೈಡ್ ಇಸ್ ದ ಪ್ರಾಡಕ್ಟ್ ಆಫ್ ಆಕ್ಸಿಡೈಸ್ಡ್ ಪ್ರಾಡಕ್ಟ್. ಓಕೆ, ಸೊ ಇದು ರಿಡಾಕ್ಸ್ ಕ್ರಿಯೆಗೆ ಉದಾಹರಣೆನೂ ಕೂಡ ಹೌದು, ಒಂದು ಉತ್ಕರ್ಷಣೆಗೆ ಉದಾಹರಣೆನೂ ಕೂಡ ಹೌದು. ಮೆಗ್ನೀಷಿಯಂ ರಿಬ್ಬನ್ ಉರಿತಾ ಗಾಢವಾದಂತಹ ಪ್ರಕಾಶಮಾನವಾದಂತಹ ಬೆಳಕನ್ನ ಬೀರುತ್ತೆ. ಸೊ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಲಿಬರೇಟೆಡ್ ಇನ್ ದ ಫಾರ್ಮ್ ಆಫ್ ಹೀಟ್ ಆಸ್ ವೆಲ್ ಆಸ್ ಲೈಟ್. ಹಾಗಾಗಿ ಇದು ಉಷ್ಣತೆಯನ್ನ ಹೊರಗೆ ಹಾಕುವಂತಹ ಬಹಿರ್ ಉಷ್ಣಕ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೌದಲ್ವಾ ವಿದ್ಯಾರ್ಥಿಗಳೇ? ಇದು ಸಂಯೋಗ, ಕಾಂಬಿನೇಷನ್, ಆಕ್ಸಿಡೇಷನ್, ಉತ್ಕರ್ಷಣೆ, ಎಕ್ಸೋಥರ್ಮಿಕ್, ಬಹಿರುಷ್ಣಕ ಕ್ರಿಯೆನೂ ಕೂಡ ಹೌದು. ಈಗ ಸಂಯೋಗ ಮತ್ತು ವಿಭಜನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಇವೆರಡು ಪರಸ್ಪರ ವಿರುದ್ಧವೇ? ವಾಟ್ ಆರ್ ಕಾಂಬಿನೇಷನ್ ಅಂಡ್ ಡಿಕಾಂಪೋಸಿಷನ್? ಡೂ ಯು ಥಿಂಕ್ ದೀಸ್ ಆರ್ ಅಪೋಸಿಟ್ ಟು ಈಚ್ ಅದರ್? ಇಲ್ಲೊಂದು ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಎರಡು ವಸ್ತುಗಳು ಸೇರಿ ಒಂದು ವಸ್ತು ಉತ್ಪನ್ನವಾದರೆ, two reactants combine to form a single product. Such reactions are called as combination. For example, if I have a pen, so one substance breaks up into two. So this is a decomposition. I reverse it. Two things combine to form a single product. So hence it is a combination reaction. Very simple. If you are having two pens, if you take two things, if you change the caps, then you will get one more type of reaction. Cap of another pen I am using into this means is the displacement. Two pens, you are exchanging their caps, they fit exactly, then that is double displacement. This by using pen you can remember many things. Okay, ಇಲ್ಲಿ ಉದಾಹರಣೆಯನ್ನ CaO plus H2O gives rise to CaOH twice plus heat. ಹೀಟ್ ಅಂತ ನೋಡ್ತಿದ್ದಾಗ ಗೊತ್ತಾಗುತ್ತೆ ಇದು ಬಹಿರ್ ಉಷ್ಣಕ ಕ್ರಿಯೆ. ಇದು CaCO3 ಉಷ್ಣತೆಯನ್ನ ಕೊಟ್ಟಾಗ CaO plus CO2. ಯಾವ ತರದ ಕ್ರಿಯೆ? ಒಂದು ವಸ್ತು ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್. When you heat it, decomposes,
breaks into two things. So this is the decomposition reaction. Okay, heat is absorbed, hence this reaction is an example for endothermic also. Thus, you can classify the reaction based on different kinds of criteria, such as heat or light is evolved, or heat is absorbed, light is used, or electricity is used. Based on that, we have three kinds of decomposition also. ಉಷ್ಣತೆಯನ್ನ ಕೊಟ್ಟು ಕಾಸಿ ವಿಭಜನೆ ಮಾಡಿದ್ರೆ ಥರ್ಮಲ್ ಡಿಕಾಂಪೋಸಿಷನ್. ಬೆಳಕನ್ನ ಬಳಕೆ ಮಾಡಿ ವಿಭಜನೆ ಮಾಡಿದ್ರೆ ದ್ಯುತಿ ವಿಭಜನೆ, ಬೆಳಕಿನಿಂದ ಆಗುವಂತಹ ವಿಭಜನೆ ಫೋಟೋಲಿಸಿಸ್. ವಿದ್ಯುತ್ತನ್ನ ಉಪಯೋಗಿಸಿದ್ರೆ ಸೊ ವಿದ್ಯುತ್ ವಿಭಜನೆ, ಎಲೆಕ್ಟ್ರೋಲಿಟಿಕ್ ಡಿಕಾಂಪೋಸಿಷನ್ ಆರ್ ಎಲೆಕ್ಟ್ರಾಲಿಸಿಸ್. ದಸ್ ಮೆನಿ ಥಿಂಗ್ಸ್ ಆರ್ ಪಾಸಿಬಲ್. ಇಲ್ಲಿ ಮತ್ತೊಂದು ರೀತಿಯಾದಂತಹ ಕ್ರಿಯೆಯನ್ನು ನೋಡ್ತಾ ಇದ್ದೀವಿ. 6CO2 ಪ್ಲಸ್ 12H2O, ಸೂರ್ಯನ ಬೆಳಕು, ಸನ್ಲೈಟ್, ಪತ್ರಹರಿತ್ತು, ಕ್ಲೋರೋಪ್ಲಾಸ್ಟ್ gives rise to glucose, C6H12O6 plus 6O2 plus 6H2O. ಇದು ಯಾವ ರೀತಿಯಾದಂತ ಕ್ರಿಯೆ ನೋಡ್ತಾ ಇದ್ದೀರಿ? ಸೂರ್ಯನ ಬೆಳಕು, sunlight is absorbed by the chloroplast. There is no sunlight means there is no photosynthesis. So energy is absorbed. So this is endothermic reaction, ಅಂತರ್ ಉಷ್ಣಕ ಕ್ರಿಯೆ. ಮತ್ತೊಂದು 2PbNO3 whole twice ಏನಾಗುತ್ತೆ? 2PbO plus NO2 plus O2 ಅಂತ ಬದಲಾಗುತ್ತೆ. ಯಾವುದಾದ ರಾಸಾಯನಿಕ ಕ್ರಿಯೆ ಅಂತ ನೀವು ಇದನ್ನು ಹೇಳ್ತೀರಾ? ಯೋಚನೆ ಮಾಡಿ. ಹೌದು, ಬಹಳಷ್ಟು ಜನ ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. PbNO3 ವಿಭಜನೆಯಾಗಿ, ಅಂದ್ರೆ ಇದು ಡಿಕಾಂಪೋಸಿಷನ್ ಅಥವಾ ವಿಭಜನಾ ಕ್ರಿಯೆ. ಯಾವ ಶಕ್ತಿಯನ್ನು ಉಪಯೋಗಿಸಿದ್ವಿ? ಉಷ್ಣ ಶಕ್ತಿ. ಹಾಗಾಗಿ ಇದು ಥರ್ಮಲ್ ಅಥವಾ ಉಷ್ಣ ವಿಭಜನೆ. ಇಲ್ಲೊಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಇನ್ನೊಂದು ಪ್ರಶ್ನೆ, ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಅನಿಲವನ್ನ ಒಬ್ಬ ವಿದ್ಯಾರ್ಥಿ ಆಕ್ಸಿಜನ್ ಅಂತನೂ, ಇನ್ನೊಬ್ಬ ವಿದ್ಯಾರ್ಥಿ ನೈಟ್ರೋಜನ್ ಡೈಆಕ್ಸೈಡ್ ಅಂತನೂ ವಾದ ಮಾಡ್ತಾ ಇದ್ದಾನೆ. ಅವರಿಗೆ ನೋಡೋದಕ್ಕೆ ಒಂದು ಕಂದು ಬಣ್ಣದ ಡಾರ್ಕ್ ಬ್ರೌನ್ ಗ್ಯಾಸ್ ಇಸ್ ಎವಾಲ್ವ್ಡ್. ಎ ಸ್ಟೂಡೆಂಟ್ ಆರ್ಗ್ಯೂಸ್ ದಟ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್, another says this is oxygen. ಸೊ ಸರಿಯಾದ ಉತ್ತರ ಇದಕ್ಕೆ ನೈಟ್ರೋಜನ್ ಡೈಆಕ್ಸೈಡ್. ಇದು ಕಂದು ಬಣ್ಣದ ಅನಿಲ, ಬ್ರೌನಿಶ್ ಗ್ಯಾಸ್, ನೈಟ್ರೋಜನ್ ಡೈಆಕ್ಸೈಡ್. ಆಕ್ಸಿಜನ್ ಈಸ್ ಕಲರ್ಲೆಸ್. ಇನ್ನೊಂದು ಪ್ರಶ್ನೆ, Fe plus CuSO4 gives rise to FeSO4 plus Cu. ಸರಿ, ಸಮೀಕರಣ ಸರಿದೂಗಿದೆಯಾ ನೋಡಿ? ಹೌದು, ಸಮೀಕರಣ ಸರಿದೂಗಿದೆ. ಎಡಬಲದಲ್ಲಿ ಪರಮಾಣುಗಳು ಅಷ್ಟಷ್ಟೇ ಸಂಖ್ಯೆಯಲ್ಲಿವೆ, ಸರಿ ಅಲ್ವಾ? ಈಗ Feಯನ್ನ ಅಂದ್ರೆ ಕಬ್ಬಿಣವನ್ನ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಹಾಕಿದಾಗ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಉತ್ಪತ್ತಿಯಾಗುತ್ತದೆ. ಇಲ್ಲಿ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಸ್ಥಾನಪಲ್ಲಟಗೊಳಿಸಿದೆ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ displaces less reactive one, hence it is called as displacement reaction. ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ ಅಂತ ವಿದ್ಯಾರ್ಥಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಬಹುದು. ಏನನ್ನ ವೀಕ್ಷಿಸ್ತಾನೆ ಅಂತ ಪ್ರಶ್ನೆ ಕೇಳಬಹುದು. ಕೇಳಿದಾಗ ನೀವು ಹೇಳಬೇಕಾದ್ದು ಬಣ್ಣದಲ್ಲಿ ಬದಲಾವಣೆಯಾಗಿದೆ. GST on PC ನೆನಪಿಟ್ಕೊಳ್ಳಿ. CuSO4 ನೀಲಿ ಬಣ್ಣದ ದ್ರಾವಣ, ಬರ್ತಾ ಬರ್ತಾ ಕಲರ್ ಫೇಡ್ಸ್, ಬಣ್ಣ ಮಾಯುತ್ತೆ, ತಿಳಿಯಾದಂತಹ ಹಳದಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ ದ್ರಾವಣ. ಯಾಕೆ ಅಂತಂದ್ರೆ ವಸ್ತು ಹೊಸದು ಉತ್ಪತ್ತಿಯಾಗಿರುವುದು. ಸೊ FeSO4 is formed. ಜೊತೆಗೆ ಕಂದು ಬಣ್ಣದ ವಸ್ತು ತಳದಲ್ಲಿ ಉಳ್ಕೊಳ್ಳುತ್ತೆ, ಅದು Cu. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಮತ್ತೊಂದು ಉದಾಹರಣೆಯನ್ನು ತಗೊಳ್ಳೋಣ. Na2SO4 plus BaCl2. ಇಲ್ಲಿ ನೀವು ಪರಸ್ಪರ
ಅಯಾನುಗಳು ರಾಡಿಕಲ್ಸ್ ಚೇಂಜ್ಡ್ ದೇಯರ್ ಪೊಸಿಷನ್, ಸ್ಥಳ ಬದಲಾವಣೆ ಮಾಡಿಕೊಂಡಿದ್ದಾವೆ, ಉಲ್ಟಾ ಪಲ್ಟಾ. ಸೊ ಹೀಗಾಗಿ ಇದನ್ನ ನಾವು ಏನಂತ ಕರಿತೀವಿ? ದ್ವಿಸ್ಥಾನ ಪಲ್ಲಟ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎರಡು ರಾಸಾಯನಿಕ ವಸ್ತುಗಳು ಪರಸ್ಪರ ತಮ್ಮ ಅಯಾನುಗಳನ್ನ ಎಕ್ಸ್ಚೇಂಜ್ ಮಾಡುವಂತಹ ಪ್ರಕ್ರಿಯೆ. ಆಗ್ಲೇ ಹೇಳಿದ್ನಲ್ಲ, ಎರಡು ಬೇರೆ ಬೇರೆ ಬಣ್ಣದ ಪೆನ್ನುಗಳನ್ನ ತಗೊಳ್ಳಿ, ಅದರ ಕ್ಯಾಪ್ ಅನ್ನ ಎಕ್ಸ್ಚೇಂಜ್ ಮಾಡಿ. ಇದೇ ನಿಮ್ಮ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಸುಲಭ ನೆನ್ಪಿಡೋದು. ಒಂದು ಪ್ರಶ್ನೆಯನ್ನ ಕೇಳಿದೆ, Zn+CuSO4 ಏನಾಗುತ್ತೆ? ಯೋಚನೆ ಮಾಡ್ತೀರಾ? Zn+SO4+Cu ಹೇಗೆ ಇದು ಗೊತ್ತಾಗೋದು? ಯಾವುದು ನಡೆಯುತ್ತೆ? ನಾನು ಸಾಮಾನ್ಯವಾಗಿ ಅನೇಕ ಕಡೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ. ಡಿಫಾಲ್ಟ್ ಆಗಿ ಅವರು ಬೇಕಂತಾನೆ ನಾನು ಈ ಪ್ರಶ್ನೆಯನ್ನ ಕೇಳ್ತೀನಿ, ತಪ್ಪು ಉತ್ತರವನ್ನ ಕೊಡ್ತಾರೆ. ಉದಾಹರಣೆ, ನಿಮಗೂ ಈ ಪ್ರಶ್ನೆಯನ್ನ ಕೊಡ್ತೀನಿ, ನೀವು ಯೋಚನೆ ಮಾಡಿ. HCl+Cu ಆರೋ ಮಾರ್ಕ್, ಏನು ಉತ್ತರ? ಹೌದು, ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. CuCl2+H2, ಆದ್ರೆ ಆ ರಾಸಾಯನಿಕ ಕ್ರಿಯೆ ನಡೆಯಲ್ಲ, ತಪ್ಪು. ಅದಕ್ಕೆ ಕೆಳಗೆ ನಾನೊಂದು ಕ್ರಿಯಾಶೀಲತೆಯ ಸರಣಿಯನ್ನ ಬರೆದಿದ್ದೀನಿ. ಪೊಟ್ಯಾಷಿಯಂ ಸೋಡಿಯಂನಿಂದ ಹಿಡಿದು ಪ್ಲಾಟಿನಂ ತನಕ 3ನೇ ಅಧ್ಯಾಯದಲ್ಲಿ ಬರುತ್ತೆ. ಮೊದಲೇ ಅಧ್ಯಾಯದಲ್ಲೇ ಇದನ್ನು ಉಪಯೋಗಿಸಿಕೊಳ್ಬಹುದು. ಇಲ್ಲೊಂದು ಸ್ಮರಣ ತಂತ್ರವನ್ನು ಕೂಡ ಬಳಕೆ ಮಾಡಬಹುದು. PSC Mazil hardly could make solid gold perfectly ಅಂತ ಒಂದು ಸೆಂಟೆನ್ಸ್ ಅನ್ನ ನೆನಪಲ್ಲಿ ಇಟ್ಕೋಬಹುದು. ಅಥವಾ ಈಗಾಗಲೇ ನೀವು ಪರೀಕ್ಷೆಗೆ ಸಿದ್ಧರಾಗಿರೋದ್ರಿಂದ ಅದನ್ನ ಹೇಳೋದಕ್ಕೆ ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗಲ್ಲ. ಈಗ ಜಿಂಕ್ ಎಲ್ಲಿದೆ? ಇಲ್ಲಿದೆ. ನಿಮಗಿಲ್ಲಿ ಜಿಂಕಿನ ಪಕ್ಕದಲ್ಲಿ ಕರ್ಸರ್ ಹಿಡಿದಿದ್ದೀನಿ. ಅದರ ಪಕ್ಕದಲ್ಲೇ ಹೈಡ್ರೋಜನ್ ಕೂಡ ಇದೆ, ಕಾಪರ್ ಕೂಡ ಇದೆ. ಹೈಡ್ರೋಜನ್ ಆದ ನಂತರ ಕಾಪರ್ ಇದೆ. ಹಾಗಾಗಿ ಜಿಂಕ್ ಮತ್ತೆ Cu ಎರಡರ ನಡುವೆ, Zn ಮತ್ತು Cu ಗಳ ನಡುವೆ Zn ಟಾಪ್ ರ್ಯಾಂಕರ್, ಅಂದ್ರೆ ಹೆಚ್ಚು ಕ್ರಿಯಾಶೀಲ ಧಾತು, ಮೋರ್ ರಿಯಾಕ್ಟಿವ್. ಸೊ ಹಾಗಾಗಿ Zn displaces the Cu, not vice versa. ಅರ್ಥ ಆಯ್ತಲ್ಲ? ಈಗ ನಾನು ಕೇಳಿದ ಪ್ರಶ್ನೆ HCl+Cu, ಹೈಡ್ರೋಜನ್ ಪಕ್ಕದಲ್ಲೇ Cu ಇದೆ. ಯಾರು ಹೆಚ್ಚು ಕ್ರಿಯಾಶೀಲ? ಹೈಡ್ರೋಜನ್. ಹಾಗಾಗಿ ಸ್ಥಾನ ಪಲ್ಲಟ ಕ್ರಿಯೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತಾ? ಇಲ್ಲ. ಹೀಗೆ ನಾವು ರಾಸಾಯನಿಕ ಕ್ರಿಯೆ ನಡೆಯುತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವು ಈ ತಂತ್ರವನ್ನು ಉಪಯೋಗಿಸಬಹುದು. ಪರೀಕ್ಷೆಗಿಂತ ಮೊದಲೇ ಪರೀಕ್ಷಾ ಹಾಲಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಒಂದು ಅಂಕ ಗಳಿಸ್ಕೊಂಡೆ ಅಂತ. ನೀವು ಕೂಡ ಆರ್ಕಿಮಿಡೀಸ್ ತರ ಯುರೇಕಾ ಅನ್ಬಹುದು. ಹೊಸ ಒಂದು ತಂತ್ರವನ್ನ ಕಂಡುಹಿಡದೆ ಪರೀಕ್ಷೆಯಲ್ಲೇ ಒಂದು ಅಂಕ ಗಳಿಸ್ಕೊಂಡೆ ಅಂತ. ಎಚ್ಚರ ಇರ್ಲಿ, ಪರೀಕ್ಷೆ ಅದು. ಈಗ ಉತ್ಕರ್ಷಣ ಅಪಕರ್ಷಣ ಅಂದ್ರೆ ಏನು? ಉತ್ಕರ್ಷಣೆ ಅಂತಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಂಡು ಆಕ್ಸೈಡ್ ಅಥವಾ ಇನ್ಯಾವುದೇ ವಸ್ತುವಾಗಿ ಪರಿವರ್ತನೆ ಆಗುವಂಥದ್ದು. ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ ಕಳ್ಕೊಳ್ಳೋದು ಅನ್ನೋದನ್ನ ನೀವು ಅಭ್ಯಾಸ ಮಾಡಿದ್ದೀರಿ. ಗೇನಿಂಗ್ ಆಫ್ ದ ಆಕ್ಸಿಜನ್ ಆರ್ ಲಾಸ್ ಆಫ್ ಹೈಡ್ರೋಜನ್. ರಿವರ್ಸ್ ಆಫ್ ದಟ್ ಒನ್ ಇಸ್ ರಿಡಕ್ಷನ್. ಉತ್ಕರ್ಷಣೆ ಅಂದ್ರೆ ಆಕ್ಸಿಜನ್ ಅನ್ನ ತಗೊಳ್ಳೋದು, ಹೈಡ್ರೋಜನ್ ಅನ್ನು ಬಿಡುವಂಥದ್ದು. ಇಲ್ಲೊಂದು ಉದಾಹರಣೆಯನ್ನ ಕೊಟ್ಟಿದ್ದೀನಿ. CuO+H2, ತಾಮ್ರದ ಕಪ್ಪು ಬಣ್ಣದ ಆಕ್ಸೈಡ್, ಕಪ್ಪು ನೆನ್ಪಿಟ್ಕೊಳ್ಳಿ, +H2 gives rise to Cu+H2. ಸಾಮಾನ್ಯವಾಗಿ ಮೋಟರ್ ಸುಟ್ಟೋಗಿದ್ದನ್ನ ನೀವು ನೋಡಿರ್ತೀರಾ. ಅದು ತಾಮ್ರದ ಕಪ್ಪು ಬಣ್ಣದ ವಸ್ತುವಾಗಿ ಪರಿವರ್ತನೆ ಆಗಿರುತ್ತೆ. ಮೋಟರ್ ಒಳಗೆ ಕಾಪರ್ ಕಾಯಿಲ್ ಇರುತ್ತೆ. ಹೇಗೆ ಅದನ್ನ ಮತ್ತೆ ತಾಮ್ರವಾಗಿ ಪರಿವರ್ತಿಸೋದು ಅಂತಂದ್ರೆ, ನೀವು ಅದಕ್ಕೆ ಹೈಡ್ರೋಜನ್ ಅನ್ನ ಅದರ ಮೂಲಕ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಬೇಕು. ನಮ್ಮ ಕೈಯಲ್ಲಿ ಅದನ್ನ ಮಾಡಕ್ಕಾಗಲ್ಲ. ಅದನ್ನ ಮಾಡೋದಕ್ಕೆ ಪ್ರತ್ಯೇಕ ಪ್ರಯೋಗಶಾಲೆ ಬೇಕಾಗುತ್ತೆ. ಇಲ್ಲಿ ತಾಮ್ರದ ಆಕ್ಸೈಡ್ ತಾಮ್ರವಾಗುತ್ತೆ, ಆಕ್ಸಿಜನ್ ಅನ್ನ ಕಳ್ಕೊಳ್ಳುತ್ತೆ. ಲಾಸ್ ಆಫ್ ಆಕ್ಸಿಜನ್ ಇಸ್ ರಿಡಕ್ಷನ್. ಹಾಗಾಗಿ ಅಪಕರ್ಷಣಗೊಂಡಿದೆ. ಹೈಡ್ರೋಜನ್ ಏನಾಗಿದೆ? ಆಕ್ಸಿಜನ್ ಅನ್ನು ಸ್ವೀಕರಿಸಿ ಉತ್ಕರ್ಷಣೆಗೊಂಡಿದೆ. ಒಬ್ಬ ವಿದ್ಯಾರ್ಥಿ ಪ್ರಣಾಳದಲ್ಲಿ ಸುಮಾರು ಸ್ವಲ್ಪ ಪ್ರಮಾಣದ ಬೇರಿಯಂ ಹೈಡ್ರಾಕ್ಸೈಡ್ ಅನ್ನು ತಗೊಂಡು ಅದಕ್ಕೆ ಅಮೋನಿಯಂ ಕ್ಲೋರೈಡ್ ಅನ್ನು ಸೇರಿಸಿದಾನೆ. ಎ ಸ್ಟೂಡೆಂಟ್
took some amount of barium hydroxide solution and added ammonium chloride. He felt cooling effect. ಮುಟ್ಟಿದಾಗ ತಳದಲ್ಲಿ ತಣ್ಣಗಾಗಿದೆ. ಯಾಕಾಯ್ತು ಅಂದರೆ ಕೈಯಲ್ಲಿರುವಂತಹ ಅಂದ್ರೆ ಸುತ್ತಮುತ್ತಲಿನ ಉಷ್ಣತೆಯನ್ನ ಹೀರ್ಕೊಂಡು ಕ್ರಿಯೆ ನಡೆದಿದೆ. ನಮ್ಮ ದೇಹದ ಉಷ್ಣತೆಯನ್ನ ಹೀರ್ಕೊಂಡಿದೆ. ಹಿಂದಿನ ವರ್ಷದ 9ನೇ ಕ್ಲಾಸಲ್ಲಿ ಇದೇ ರೀತಿಯ ಪ್ರಶ್ನೆ ಇತ್ತು, ಯಾಕೆ ನೀರು ತಣ್ಣಗಿರುತ್ತೆ ಮಡಿಕೆಯಲ್ಲಿ ಅಂತ. ಸೇಮ್ ಉತ್ತರ ಇದಕ್ಕೆ. ಅಂದ್ರೆ ಇದು ಹೀಟ್ ಅನ್ನ ಹೀರ್ಕೊಂಡಿದೆ. ಸೊ ಇಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸಮೀಕರಣವನ್ನ ಬರೀಬೇಕು. BaOH twice plus NH4Cl ಹೀಟ್ ಅನ್ನ ಅಥವಾ ಉಷ್ಣವನ್ನ ಶಾಖಶಕ್ತಿಯನ್ನು ಹೀರ್ಕೊಂಡು BaCl2 plus NH4OH. ಇಲ್ಲಿ ಮತ್ತೊಂದು ವಿಧವಾದಂತ ಪದವನ್ನ ಬಳಕೆ ಮಾಡ್ತೀನಿ. GST on PC, P ಅನ್ನುವಂತ ಪದ ಉಪಯೋಗಿಸ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. P ಅಂದ್ರೇನು? ಪ್ರಕ್ಷೇಪ. ಯಾವುದು ಪ್ರಕ್ಷೇಪ? ಪ್ರೆಸಿಪಿಟೇಟ್ BaCl2. ಸೊ NH4OH is aqueous, ಜಲೀಯ ದ್ರಾವಣ. ಹೀಗೆ ನಾವು ಒಂದು ಸಮೀಕರಣದಿಂದ ಅನೇಕ ವಿಚಾರಗಳನ್ನ ನೆನಪಲ್ಲಿಟ್ಕೋಬಹುದು. ಮತ್ತೊಂದು ಯೋಚನೆ ಮಾಡಿ ಬರೆಯುವಂತಹ ಪ್ರಶ್ನೆ, ABC 3 elements the react in chemical reactions. The reactions are as follows. ನಿಮ್ಮ ಮುಂದೆ ರಾಸಾಯನಿಕ ಕ್ರಿಯೆ ಇದೆ. A2O3 plus 2B ಬಾಣದ ಗುರುತು, B2O3 plus 2A. ಅಂದ್ರೆ B ಹೆಚ್ಚು ಕ್ರಿಯಾಶೀಲ, A ಅನ್ನ ಸ್ಥಾನಪಲ್ಲಟಗೊಳಿಸಿದೆ ಅಂತ ಅರ್ಥ. ಯಾವ ಕ್ರಿಯೆ? ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್. ಎರಡನೆಯದು 3CSO4. C ಅನ್ನೋದು ಕಾರ್ಬನ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಸಿಂಬಲ್. CSO4 plus 2B B2SO4 whole thrice plus 3C. ಇಲ್ಲಿ ಸಿನು ಸ್ಥಾನಪಲ್ಲಟ ಆಗಿದೆ ಅಂದ್ರೆ ಬಿನೇ ಹೆಚ್ಚು ಕ್ರಿಯಾಶೀಲ. ಅಂದ್ರೆ ಎ ಮತ್ತು ಸಿ ಗಳಿಗಿಂತ ಬಿ ಹೆಚ್ಚು ಕ್ರಿಯಾಶೀಲ. ಹೌದಾ? ಈಗ ಮುಂದೆ 3CO plus 2A gives rise to A2O3 plus 3C. ಎ ಮತ್ತೆ ಸಿ ಗಳಲ್ಲಿ ಏನೇ ಹೆಚ್ಚು ಕ್ರಿಯಾಶೀಲ? ಸಿ ಕಡಿಮೆ ಕ್ರಿಯಾಶೀಲ. ಅಂದ ಮೇಲೆ ಪ್ರಶ್ನೆ ಏನದು? ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತು, most reactive elements is the B. Least reactive is the C. So this is how to arrange them. So ಈ ರಾಸಾಯನಿಕ ಕ್ರಿಯೆ ವಿಧ ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ನಾವು ಇದುವರೆಗೂ CuSO4 plus Fe ಅಂತ ಬೈಹಾರ್ಟ್ ಮಾಡಿದ್ವಿ. ಇಲ್ಲಿ ಅದಿಲ್ವೇ ಇಲ್ಲ. ನಾವು ಬೇರೆ ಸಿಂಬಲ್ ಗಳನ್ನ ಬಳಕೆ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ತರದ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದಾವೆ. ನಿಮಗೆ ಗೊತ್ತಿದೆ, ಆದ್ರೆ ಅದೇ ಇದು ಅಂತ ನೀವು ಸಮೀಕರಿಸಬೇಕು, ಹೋಲಿಕೆ ಮಾಡಬೇಕು. ಆಗ ಸುಲಭ ಆಗುತ್ತೆ. ಬಹುಶಃ ನಿಮಗಿದು ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಅಧ್ಯಾಯವನ್ನ ಓದಿದ ನಂತರ ನಾವು ನೋಡಿ, ಇಷ್ಟೊತ್ತು ನಾನು ಹೇಳಿದ್ದನ್ನ ಒಂದೇ ಪೇಜಲ್ಲಿ ಬರೆದಿಟ್ಟಿದ್ದೀನಿ. ಒಂದೇ ಪೇಜಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನೇನದು? ಕೆಮಿಕಲ್ ರಿಯಾಕ್ಷನ್ಸ್, ಕಾಂಬಿನೇಷನ್, ಡಿಕಾಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್, 4 ವಿಧ. ಮತ್ತೆ ಡಿಕಾಂಪೋಸಿಷನ್ ಅಲ್ಲಿ 3 ತರ ತೋರಿಸಿದ್ದೀನಿ: ಥರ್ಮಲ್, ಎಲೆಕ್ಟ್ರೋಲಿಟಿಕ್, ಫೋಟೋಲಿಟಿಕ್. ಅಂದ್ರೆ ಉಷ್ಣ, ವಿದ್ಯುತ್ ಮತ್ತು ಬೆಳಕು ಅಥವಾ ದ್ಯುತಿ ವಿಭಜನೆಗಳು. ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನ ನೀವು ನೆನಪಲ್ಲಿ ಇಡಬೇಕು. ಇವು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವಂತ ಉದಾಹರಣೆಗಳೇ, ಹೊಸದೇನನ್ನು ಬರ್ದಿಲ್ಲ. ಈಗ ರಾಸಾಯನಿಕ ಕ್ರಿಯೆ ನಡೆದಾಗ ಹೇಗೆ ಗೊತ್ತಾಗುತ್ತೆ? ಒಂದು ನೆಮೋನಿಕ್ಸ್ ಹೇಳಿದ್ದೆ, GST on PC. ನೆನಪಿಡ್ಬೋದಲ್ಲ? ಸುಲಭವಾಗಿದೆ, ಸರಳವಾಗಿದೆ. ಈಗ ಮುಂದಿಂದು ಕಾಂಬಿನೇಷನ್. ಕಾಂಬಿನೇಷನ್ ಅಲ್ಲಿ 2 ವಸ್ತುಗಳು ಪ್ರತಿವರ್ತಕ ರಿಯಾಕ್ಟೆಂಟ್ಸ್, ಒಂದು ವಸ್ತುವಾಗಿದೆ, ಉತ್ಪನ್ನ. ಹೌದಲ್ವಾ? ಡಬಲ್ ಡಿಸ್ಪ್ಲೇಸ್ಮೆಂಟ್, 2 ವಸ್ತುಗಳು ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾವೆ ತಮ್ಮ ರಾಡಿಕಲ್ ಗಳನ್ನು ಅಥವಾ ಅಯಾನ್ಗಳನ್ನ. ಮುಂದಿನ ಉದಾಹರಣೆ Fe plus CuSO4 gives rise to FeSO4 plus Cu. ಇದು ಸ್ಥಾನಪಲ್ಲಟ ಕ್ರಿಯೆ. ಇಷ್ಟೊತ್ತು ಮಾತಾಡಿದ್ವಿ. ಈಗ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್. ಆಕ್ಸಿಡೇಷನ್ ಮತ್ತು ರಿಡಕ್ಷನ್, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸುಲಭವಾಗಿ 3 ನಾನು ಬರ್ದಿದ್ದೀನಿ: ಆಕ್ಸಿಜನ್, ಹೈಡ್ರೋಜನ್,
ಇಲೆಕ್ಟ್ರಾನ್. ಚಿಹ್ನೆಯನ್ನ ಕರೆಕ್ಟ್ ಆಗಿ ಗಮನಿಸಿ. ಅಪಕರ್ಷಣೆ ರಿಡಕ್ಷನ್ ಅಂದ್ರೆ ಅಪಕರ್ಷಣೆ. ಆಕ್ಸಿಜನ್ ಅನ್ನ ತೆಗೆಯೋದು, ಹೈಡ್ರೋಜನ್ ಅನ್ನ ಸೇರಿಸೋದು, ಇಲೆಕ್ಟ್ರಾನ್ ಅನ್ನ ಸೇರಿಸೋದು. ಏನ್ ಸರ್ ಎಲೆಕ್ಟ್ರಾನ್ ಅನ್ನ ತಗೊಂಡ್ಬಂದ್ರಲ್ಲ, ಯಾವ ಪಾಠದಲ್ಲಿ ಇದೆ? ತಾಮ್ರದ ಶುದ್ಧೀಕರಣದಲ್ಲಿ ಇದೆ. ಕ್ಯಾಥೋಡ್ ಅಲ್ಲಿ ಏನಾಗುತ್ತೆ, ಆನೋಡ್ ಅಲ್ಲಿ ಏನಾಗುತ್ತೆ. ಸೊ ಹಾಗಾಗಿ ನೀವು 3 ವಿಧಾನಗಳನ್ನ ಉತ್ಕರ್ಷಣೆ ಅಪಕರ್ಷಣೆ ಆಗೋದನ್ನ ತಿಳ್ಕೊಂಡಿರ್ಬೇಕು. ಈಗ ಆಕ್ಸಿಡೇಷನ್ ಅಥವಾ ಉತ್ಕರ್ಷಣೆ ಅಂದ್ರೆ ಅದರ ವಿರುದ್ಧ. ಇಲ್ಲಿ ಮೈನಸ್ ಇದೆ, ಪ್ಲಸ್ ಹಾಕಿದ್ದೀನಿ. ಮೈನಸ್ ಹೈಡ್ರೋಜನ್, ಮೈನಸ್ ಎಲೆಕ್ಟ್ರಾನ್. ಸೊ ಹೀಗೆ ಒಂದು ಕಾನ್ಸೆಪ್ಟ್ ಮ್ಯಾಪ್ ಅನ್ನ ನೀವು, ಪರಿಕಲ್ಪನಾ ನಕ್ಷೆಯನ್ನ ನೀವು ಪರೀಕ್ಷೆಗೂ ಮೊದಲು ತಯಾರು ಮಾಡಿಟ್ಕೊಳ್ಳಿ. ಇದರಿಂದ ಒಂದು ಇಡೀ ಅಧ್ಯಾಯವನ್ನ ಕೇವಲ 1 ಪೇಜ್ ಅನ್ನ ನೋಡ್ತಾ ನೀವು ಅರ್ಥ ಮಾಡ್ಕೊಂತೀರಾ. ನೆನಪು ಸುಲಭ ಆಗುತ್ತೆ, ನೆನಪಿಡೋದಕ್ಕೆ ಸುಲಭ ಆಗುತ್ತೆ. ಐ ಹೋಪ್ ಯು ವಿಲ್ ಪ್ರಾಕ್ಟೀಸ್ ದಿಸ್ ಒನ್ ಫಾರ್ ರಿಮೈನಿಂಗ್ ಚಾಪ್ಟರ್ಸ್. ಇದಾದ ನಂತರ ಇನ್ನೊಂದಷ್ಟನ್ನ ಮುಂದಿನ ಪೇಜ್ ಅಲ್ಲಿ ತಗೊಂಡಿದ್ದೀನಿ. ಎಕ್ಸೋಥರ್ಮಿಕ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್, ಹಂಗಂತಂದ್ರೆ ಏನು ಅಂತ ವ್ಯತ್ಯಾಸ, ಉದಾಹರಣೆಗಳು, ಇದಕ್ಕೂ ಕೂಡ ನೀವು ತಿಳ್ಕೊಂಡಿರ್ಬೇಕು. ಈಗಾಗಲೇ ಅದನ್ನ ಅಲ್ಲಿ ಹೇಳಿದ್ದೀನಿ. ಇನ್ನು ದೈನಂದಿನ ಜೀವನದಲ್ಲಿ ರಾಸಾಯನಿಕ ಕ್ರಿಯೆಗಳು ಯಾವ ರೀತಿ ಪ್ರಭಾವಿಸ್ತವೆ, ವಿಶೇಷವಾಗಿ ರೆಡಾಕ್ಸ್ ಕ್ರಿಯೆಗಳು. ರಸ್ಟಿಂಗ್ ಆಫ್ ಅಯನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರೆಡಾಕ್ಸ್ ರಿಯಾಕ್ಷನ್. ಕಬ್ಬಿಣ ತುಕ್ಕು ಹಿಡಿಯುತ್ತೆ, ಇದರಿಂದಾಗಿ ಅಪಾರ ಪ್ರಮಾಣದ ನಷ್ಟ ಆಗುತ್ತೆ. ಇದನ್ನು ತಡೆಯೋದು ಹೇಗೆ ಅಂತ ಗೊತ್ತಿರಬೇಕು. 3ನೇ ಅಧ್ಯಾಯದಲ್ಲಿ ಅಲ್ಲೂ ಕೂಡ ಬರುತ್ತೆ. ಎಣ್ಣೆಯನ್ನ ಲೇಪನ ಮಾಡೋದು, ಡಾಂಬರಲ್ಲಿ ಅದ್ದೋದು ಅಥವಾ ಗ್ರೀಸ್ ಅನ್ನ ಹಚ್ಚೋದು, ಪೇಂಟ್ ಮಾಡೋದು, ಹಾಗೇನೆ ಅಲಾಯಿಂಗ್ ಅಥವಾ ಮಿಶ್ರ ಲೋಹವನ್ನ ತಯಾರು ಮಾಡಿ ಇದನ್ನ ತಡಿಬಹುದು. 2ನೇದು, ನಿಮ್ಮ ಮನೆಯಲ್ಲಿರುವಂತಹ ತಾಮ್ರದ ಪಾತ್ರೆ ಕೆಲವು ದಿನಗಳಾದ ನಂತರ ಗ್ರೀನಿಶ್ ಬ್ಲೂ ಕಲರ್ ಆಗುತ್ತೆ. ಏನು ಕಾರಣ ಅಂತಂದ್ರೆ, ತಾಮ್ರ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್, ನೀರು ಜೊತೆಗೆ ವರ್ತಿಸಿ ಮತ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನಾಗುತ್ತೆ, ತಾಮ್ರದ ಕ್ಷಾರೀಯ ಕಾರ್ಬೋನೇಟ್, ಕ್ಷಾರೀಯ ತಾಮ್ರದ ಕಾರ್ಬೋನೇಟ್ ಆಗುತ್ತೆ. ಅಂದ್ರೆ ಕ್ಷಾರ CuOH ಟ್ವೈಸ್ ಡಾಟ್ CuCO3. ದಿಸ್ ಇಸ್ ದ ಗ್ರೀನಿಶ್ ಡಿಪಾಸಿಷನ್. ಬೆಳ್ಳಿಯ ಪಾತ್ರೆಗಳನ್ನ 2 ದಿನ ಹೊರಗಿಟ್ರೆ ಸಾಕು, ಕಪ್ಪಗಾಗುತ್ತೆ. ಯಾಕೆ ಅಂತಂದ್ರೆ ಅದು ಕರೋಷನ್ ಅಥವಾ ಉತ್ಕರ್ಷಣೆಗೆ ಒಳಗಾಗುತ್ತೆ. ಸೊ ಹಾಗೆ ಏನ್ ಮಾಡ್ತೀವಿ, ಇದನ್ನ ಸಂಕ್ಷಾರಣ ಅಂತ ಕರಿತೀವಿ. ಸೊ ಇದಕ್ಕೆ ಗಾಳಿಯಲ್ಲಿರುವಂತಹ ಸಲ್ಫರ್ ಅಂಶ ಕಾರಣ. ಸಿಲ್ವರ್ ಸಲ್ಫೈಡ್ ಬ್ಲಾಕ್ ಕಲರ್ ಡಿಪಾಸಿಷನ್. ಬಿಕಾಸ್ ಆಫ್ ದಿಸ್ ಒನ್ ಒಂದು ಪದರ ಏರ್ಪಡುತ್ತೆ, ಬೆಳ್ಳಿಯ ವಸ್ತುವಿನ ಮೇಲೆ ಒಂದು ಕಪ್ಪನೆಯ ಪದರ ಉಂಟಾಗುತ್ತೆ, ಅದು ಬೆಳ್ಳಿಯ ಸಲ್ಫೈಡ್. ಹಾಗೇನೆ ಈಗ ತಾಮ್ರದ ಬಗ್ಗೆ ಹೇಳಿದೆ. ಈ ತಾಮ್ರವನ್ನು ಹೇಗೆ ಸ್ವಚ್ಛಗೊಳಿಸ್ತಾರೆ ಅಂತ ಗೊತ್ತಲ್ವಾ? ಮನೆಯಲ್ಲಿರುವಂತಹ ನಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ತ್ಯಾಜ್ಯ ವೇಸ್ಟ್, ಅದನ್ನು ಉಜ್ಜಿ ನಾವು ಸ್ವಚ್ಛ ಮಾಡ್ತೀವಿ. ಹುಣಸೆ ಹಣ್ಣು ಆಮ್ಲ, ಇದು ಪ್ರತ್ಯಾಮ್ಲ, ಎರಡೂ ಕ್ರಿಯೆ ನಡೆದು ತಟಸ್ಥ ಆಗುತ್ತೆ, ಅದು ಹೊರಟು ಹೋಗುತ್ತೆ. ಹೀಗೆ ದೈನಂದಿನ ಜೀವನದಲ್ಲಿ ರಸಾಯನಶಾಸ್ತ್ರ ಪ್ರಮುಖವಾದಂತ ಪಾತ್ರ ವಹಿಸುತ್ತೆ. ವಿದ್ಯಾರ್ಥಿಗಳೇ, ಈಗ 2ನೇ ಅಧ್ಯಾಯದತ್ತ ನಾವು ಸ್ವಲ್ಪ ಗಮನ ಹರಿಸೋಣ. 2ನೇ ಅಧ್ಯಾಯ ಯಾವ ಅಧ್ಯಾಯ? 2ನೇ ಅಧ್ಯಾಯದಲ್ಲಿ ನಾವು ನೋಡೋದು ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಅಧ್ಯಾಯದಲ್ಲಿ ಪ್ರಮುಖವಾಗಿ ಯಾವ ಯಾವ ಅಂಶಗಳಿದಾವೆ, ಯಾವ ಪರಿಕಲ್ಪನೆಗಳ ಮೇಲೆ ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಮೊದಲು ನೋಡೋಣ. The main concepts, teaching points on which you have to focus are reaction of acids and bases with the metals. ಲೋಹಗಳೊಂದಿಗೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪ್ರತಿವರ್ತನೆ, ಹಾಗೆ ನೀರಿನೊಂದಿಗೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪ್ರತಿವರ್ತನೆ, ರಿಯಾಕ್ಷನ್ಸ್ ಆಫ್ ಆಸಿಡ್ಸ್
and bases with the water. Neutralization reactions, Tatastheekarana, also called as precipitation reactions, GST on PC. Then importance of pH scale and pH values in our daily life. ನಮ್ಮ ದೈನಂದಿನ ಜೀವನದಲ್ಲಿ pH ಮೌಲ್ಯ ಯಾಕೆ ಬೇಕು, pH ಸ್ಕೇಲ್ ಅನ್ನು ಎಲ್ಲಿ ಉಪಯೋಗಿಸ್ತಾರೆ, ಅದರ ಪ್ರಾಮುಖ್ಯತೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇರುತ್ತೆ. ಈಗಾಗಲೇ 5 ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿದಾಗ ಇದನ್ನ ನೀವು ಗಮನ ಹರಿಸಿದ್ದೀರಾ ಅಂತ ಅನ್ಕೊಳ್ತೀವಿ. ದೆನ್ ಕೆಮಿಕಲ್ಸ್ ಪ್ರಿಪೇರ್ಡ್ ಸಾಲ್ಟ್ ಭಾಗಕ್ಕೆ ಬಂದಾಗ ಲವಣಗಳು ಪ್ರಮುಖವಾಗಿ ಸೋಡಿಯಂ ಕ್ಲೋರೈಡ್ ಸಾಲ್ಟ್, ಕಾಮನ್ ಸಾಲ್ಟ್, ಎಡಿಬಲ್ ಸಾಲ್ಟ್, ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂಡ್ ದೇರ್ ಯೂಸಸ್ ಆಲ್ಸೋ. ಸೋಡಿಯಂ ಕ್ಲೋರೈಡ್ ಮತ್ತು ಅದರ ಉಪ ಉತ್ಪನ್ನಗಳು, ಅದರಿಂದ ತಯಾರಿಸಿರುವಂತಹ ನೇರವಾಗಿ ಅಥವಾ ಪರೋಕ್ಷವಾಗಿ ಬ್ಲೀಚಿಂಗ್ ಪುಡಿ, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇವಿಷ್ಟು ಹೇಗೆ ತಯಾರು ಮಾಡ್ತಾರೆ ಮತ್ತು ಇವುಗಳ ಅನ್ವಯಗಳೇನು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ಇವಿಷ್ಟನ್ನ ತಿಳ್ಕೊಂಡ್ರೆ ನಿಮಗೆ ಪರೀಕ್ಷೆ ಅತ್ಯಂತ ಸುಲಭ. ಇಲ್ಲಿ 3 ಮೈಂಡ್ ಮ್ಯಾಪ್ ಅನ್ನ ನೀವು ಮಾಡಬಹುದು. ಒಂದು, ಆಮ್ಲಕ್ಕೆ ಸಂಬಂಧಪಟ್ಟಂತ ಆಮ್ಲಗಳು ಆರ್ ಆಸಿಡ್ಸ್, ದೆನ್ ಹೌ ದೇ ರಿಯಾಕ್ಟ್ ವಿತ್ ವೇರಿಯಸ್ ಥಿಂಗ್ಸ್. ದೆನ್ ಬೇಸಸ್, ಪ್ರತ್ಯಾಮ್ಲಗಳು ಬರೆದು ಅದ್ರ ಸುತ್ತಲೂ ಕೂಡ ಇದೇ ರೀತಿಯಾಗಿ ಭೌತ ರಾಸಾಯನಿಕ ಗುಣಗಳು, ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ದೆನ್ ಸಾಲ್ಟ್ಸ್, preparation of salts, their uses. So if you list out like these, you will get 3 concept maps, then your study will become very, very easy. Within 3 pages you can fill entire chapter, so that will make some sense and you can learn very easily. ಯಾವುದೇ ಹೆಚ್ಚಿನ ಪ್ರಯತ್ನ ಇಲ್ಲದೇನೆ ಸರಳವಾಗಿ ಅಧ್ಯಯನ ಮಾಡೋದಕ್ಕೆ ನೀವು ಈ ತಂತ್ರವನ್ನ ಬಳಕೆ ಮಾಡಬೇಕು. ನೋಡೋಣ ಈಗ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು. ಮೊದಲನೇದಾಗಿ ಇದು ಆಮ್ಲನೋ ಪ್ರತ್ಯಾಮ್ಲನೋ ಅಂತ ತಿಳ್ಕೊಳ್ಳೋದು ಹೇಗೆ. ನೀವು ಆಮ್ಲನೋ ಪ್ರತ್ಯಾಮ್ಲನೋ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಸೂಚಕಗಳು ಅಥವಾ indicators are required to identify whether a given substance is acid, base or neutral salt. ಎಲ್ಲಿ ಇರ್ತವೆ? ನಿಸರ್ಗದಲ್ಲಿರ್ಬೋದು, ನಾವೇ ತಯಾರಿಸಿರ್ಬೋದು, ಕೆಲವು ಬಣ್ಣ ಬದಲಾವಣೆಯಿಂದ ತಿಳಿಸ್ತವೆ, ಇನ್ನು ಕೆಲವು ವಾಸನೆಯ ಮೂಲಕ ನಾವು ತಿಳ್ಕೊಂತೀವಿ. ನೋಡೋಣ ಈಗ. ನಿಸರ್ಗದಲ್ಲೇ ಸಿಗುವಂತಹ ನೈಸರ್ಗಿಕ ವಸ್ತುಗಳನ್ನ ಬಳಕೆ ಮಾಡಿ ಆಮ್ಲ ಪ್ರತ್ಯಾಮ್ಲಗಳನ್ನ ಗುರುತಿಸಿದರೆ ಅದನ್ನ ನೈಸರ್ಗಿಕ ಸೂಚಕಗಳು, ನ್ಯಾಚುರಲ್ ಇಂಡಿಕೇಟರ್ಸ್, which are available in the nature, like cabbage, then hibiscus, litmus, and then turmeric. ಇವೆಲ್ಲವೂ ಕೂಡ ನೈಸರ್ಗಿಕ ಸೂಚಕಗಳು. ಲಿಟ್ಮಸ್ ಅರಶಿನ, ಕೆಂಪು ಅಥವಾ ಪರ್ಪಲ್ ಕ್ಯಾಬೇಜ್, ಇವೆಲ್ಲವೂ ಕೂಡ ನಮಗೆ ಈ ತರ ಬೇಕಾದಷ್ಟು ಇದಾವೆ. ಹೈಡ್ರಾಂಜಿಯಾ ಸಸ್ಯಗಳಿರ್ಬೋದು, ಎಲ್ಲವೂ ಕೂಡ ನೈಸರ್ಗಿಕ ಸೂಚಕ. ಸೆಕೆಂಡ್ ಒನ್, ಸಂಶ್ಲೇಷಿತ ಸಿಂಥೆಟಿಕ್ ಇಂಡಿಕೇಟರ್ಸ್. ರಾಸಾಯನಿಕವಾಗಿ ಪ್ರಯೋಗಾಲಯದಲ್ಲಿ ತಯಾರಿಸಿರುವಂತಹ ಸೂಚಕಗಳೇ ಸಂಶ್ಲೇಷಿತ. They are chemically, artificially synthesized by using some chemicals in the laboratory. They are called as chemical indicators. Methyl orange, phenolphthalein, etc. ಘ್ರಾಣ ಸೂಚಕಗಳು. ಘ್ರಾಣ, ಅಘ್ರಾಣ ಗೋಡೆ, ಮೂಗಿನ ಒಳಗೆ, ಮೂಗಿನ ಮೂಲಕ ನಾವು ಅಘ್ರಾಣಿಸುತ್ತೇವೆ. We are taking the smell through which we are identifying whether this is acid or base. These are called as olfactory indicators. ಕೆಲವು ವಸ್ತುಗಳ ವಾಸನೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಬದಲಾಗುತ್ತದೆ. ಅಂತಹವುಗಳನ್ನು ನಾವು ಘ್ರಾಣ
ಸೂಚಕಗಳು ಅಂತ ಕರಿತೀವಿ. ಸಮ್ chemical substances, either acid or base, they change their smell in either acidic or basic medium. Such indicators which indicate whether the given substance is acid or base is called as olfactory indicator. ಉದಾಹರಣೆ, ವೆನಿಲಾ, ಈರುಳ್ಳಿ, ಲವಂಗದ ಎಣ್ಣೆ, ವೆನಿಲಾ ಎಸೆನ್ಸ್, ಕ್ಲೋವ್ ಆಯಿಲ್, ಆನಿಯನ್ ಎಟ್ಸೆಟ್ರಾ. ಇದಕ್ಕೊಂದು ನಿಮ್ಮ ದಿನನಿತ್ಯದ ಬಳಕೆಯಲ್ಲಿ ಇರುವಂತಹ ಒಂದು ಉದಾಹರಣೆ ಏನು ಅಂತಂದ್ರೆ, ಎಲ್ಲರೂ ಕೂಡ ಗೋಬಿ ಮಂಚೂರಿ ತಿಂದಿದ್ದೀರಾ. ಈರುಳ್ಳಿ ಹಾಕ್ತಾರಲ್ವಾ? ಹಾಕ್ತಾರೆ. ಈರುಳ್ಳಿ ಮಾತ್ರ ಹಾಕ್ತಾರ? ವಿನಿಗರ್ ಅಥವಾ ವಿನಿಗರ್ ಅನ್ನ ಹಾಕ್ತಾರೆ ಅದಕ್ಕೆ ತಯಾರು ಮಾಡ್ಬೇಕಾದ್ರೆ, ಹೌದಲ್ವಾ? ಗೊತ್ತಿದೆ. ವಿನಿಗರ್ ಏನದು? ಆಮ್ಲ. ಆಮ್ಲ ಹಾಕಿದ ನಂತರ ಈರುಳ್ಳಿ ವಾಸನೆ ಹೋಯ್ತಾ? ಇಲ್ಲ. ತಿಂದ ನಿಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಈರುಳ್ಳಿ ಹಾಕಿದ್ದಾರೆ ಅಂತ. ಈರುಳ್ಳಿ ಹಾಕಿರುವಂತ ಇದನ್ನೆಲ್ಲ ತಿಂದ ನಂತರ ನಾವು ಹಲ್ಲು ಉಜ್ಜುತ್ತೀವಿ. ಯಾಕೆ? ಬಾಯಿ ವಾಸನೆ ಹೋಗ್ಲಿ ಅಂತ. ಬಾಯಿ ವಾಸನೆ ಯಾಕೆ ಹೋಯ್ತು? ಆ ಪೇಸ್ಟ್ ಅಲ್ಲಿ ಒಂದು ಪ್ರತ್ಯಾಮ್ಲೀಯ ವಸ್ತು ಇತ್ತು. ಆ ಪ್ರತ್ಯಾಮ್ಲೀಯ ವಸ್ತು ವಾಸನೆಯನ್ನ ತೆಗೀತು. ಅಂದ್ರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಈ ವಸ್ತುವಿನ ವಾಸನೆ ಹೋಗಿರೋದ್ರಿಂದ ಅದು ಪ್ರತ್ಯಾಮ್ಲೀಯ ಅಂತ ಗೊತ್ತಾಗುತ್ತೆ. ಹೀಗೆ ನಾವು ಬೇರೆ ಬೇರೆ ಸೂಚಕಗಳನ್ನ ಬಳಸ್ತೀವಿ. ಇದಲ್ದೇನೆ ಯೂನಿವರ್ಸಲ್ ಇಂಡಿಕೇಟರ್ ಅದು ಕೂಡ ಇದೆ. pH ಸ್ಕೇಲ್, pH ಮೀಟರ್ ಕೂಡ ಇದೆ. ಇದನ್ನು ಕೂಡ ಬಳಕೆ ಮಾಡಬಹುದು. ಈಗ ಈ ವಸ್ತುಗಳ ರಾಸಾಯನಿಕ ಗುಣಗಳನ್ನ ಭೌತ ಮತ್ತು ರಾಸಾಯನಿಕ ಗುಣಗಳು, ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರ್ತವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತವೆ ಇತ್ಯಾದಿಗಳನ್ನ ನೀವು ಭೌತ ಗುಣಗಳಲ್ಲಿ ಕಲಿತೀರಾ. ಈಗ ನಾನಿಲ್ಲಿ ರಾಸಾಯನಿಕ ಗುಣಗಳನ್ನ ಪಟ್ಟಿ ಮಾಡ್ತಾ ಇದ್ದೀನಿ. ಮೊದಲನೇ ಸಮೀಕರಣ H ಪ್ಲಸ್ ಪ್ಲಸ್ H2O gives rise to H3O ಪ್ಲಸ್. ಯಾವುದರ ಗುಣ ಇದು? ಯೋಚನೆ ಮಾಡ್ತೀರಾ? ಹೌದು, ಆಮ್ಲೀಯ ವಸ್ತುಗಳು ನೀರಿನ ಮಾಧ್ಯಮದಲ್ಲಿ ಹೈಡ್ರೋನಿಯಂ ಅಯಾನ್ಗಳನ್ನ ಉತ್ಪತ್ತಿ ಮಾಡುತ್ತವೆ. The substances which produce hydronium ions in aqueous medium are called acids. So, this is the chemical property of acid. ಒಂದು ವೇಳೆ ಲಿಟ್ಮಸ್ ಕಾಗದವನ್ನ ನೀವು ಡ್ರೈ, ಶುಷ್ಕ HCl ಅನಿಲದ ಹತ್ರ ತಗೊಂಡು ಬಂದಾಗ ಬಣ್ಣದಲ್ಲಿ ಬದಲಾವಣೆ ಆಗಲ್ಲ. ಕೆಂಪು ಕೆಂಪೇ ಇರುತ್ತೆ, ನೀಲಿ ನೀಲಿನೇ ಇರುತ್ತೆ, ಯಾವುದು ಬದಲಾವಣೆ ಆಗಲ್ಲ. ಕಾರಣ ಏನು? ಅಲ್ಲಿ ನೀರಿಲ್ಲ, ಹೈಡ್ರೋನಿಯಂ ಅಯಾನ್ ಉತ್ಪತ್ತಿ ಆಗಿಲ್ಲ ಅನ್ನೋದನ್ನ ನೆನಪಲ್ಲಿ ಇಡಬೇಕು. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಒಂದು ಅಂಕಕ್ಕೆ ಬರ್ತವೆ. ಸೊ ಹಾಗಾಗಿ the acids are the substances which produce hydronium ion or H plus ions. Hydronium ions only in aqueous medium. So acids are H plus donors, means they liberate H plus. Then what are bases? H plus, OH minus. pH ಸ್ಕೇಲ್ ಅನ್ನ ನೀವು ಒಂದು ವೇಳೆ ನೆನಪಿಟ್ಕೊಂಡ್ರೆ ಒಂದು ಕಡೆಗೆ H plus H ಇರುತ್ತೆ, ಮತ್ತೊಂದು ಕಡೆಗೆ OH minus H ಇರುತ್ತೆ. ಹಾಗಾಗಿ ಆಮ್ಲ H plus, ಪ್ರತ್ಯಾಮ್ಲ OH minus ನೆನ್ಪಿಡೋದು ಸುಲಭ. ಹಾಗಾದ್ರೆ NaOH ಏನದು? NaOH ಒಂದು ಪ್ರತ್ಯಾಮ್ಲ, ಪ್ರಬಲ ಪ್ರತ್ಯಾಮ್ಲ. ಪ್ರಬಲತೆ ಅವುಗಳ ಸಾರತೆಯನ್ನ ಅವಲಂಬಿಸಿರುತ್ತೆ. ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಆನ್, based on the concentration, the strength of the acid. Okay, how much water is present? Based on that you can tell whether they are diluted or concentrated. ಸಾರ ರಿಕ್ತ, ಸಾರ ಯುಕ್ತ. ಹೆಚ್ಚು ನೀರು ಹಾಕಿದರೆ ಸಾರ ರಿಕ್ತ, ರಿಕ್ತ ಅಂದ್ರೆ ಕಡಿಮೆ. ಸಾರಯುಕ್ತ ಅಂತಂದ್ರೆ ನೀರು ಕಡಿಮೆ ಅಂತ ಅರ್ಥ. ಸೊ ಹೀಗೆ ಪದಗಳ ಸಹಾಯದಿಂದ ನಾವು ಎಷ್ಟೋ ವಿಚಾರಗಳನ್ನ ನಾವು ಅರ್ಥ ಮಾಡೋದಕ್ಕಾಗುತ್ತೆ. ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸ್ತವೆ? ಅದಕ್ಕೊಂದು ಉದಾಹರಣೆ, NaOH plus HCl gives rise to NaCl plus H2O.
ಇಲ್ಲಿ ಸಮೀಕರಣ ಸರಿದೂಗಿದೆಯಾ? ವಿದ್ಯಾರ್ಥಿಯೊಬ್ಬ ಈ ರೀತಿಯಾಗಿ ಒಂದು ಸಮೀಕರಣವನ್ನು ನಂಗೆ ಬರೆದು ಕಳಿಸಿದಾನೆ ಅಂತ ಇಟ್ಕೊಳ್ಳೋಣ. ಸರಿದೂಗಿದೆಯಾ? ಇಲ್ಲ. ಇಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು. ಅದಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಸಮೀಕರಣವನ್ನ ಇಲ್ಲಿ ತಂದಿದ್ದೀನಿ. ಎಡಭಾಗದಲ್ಲಿ 2 NAಗಳಿದಾವೆ, 2 ಆಕ್ಸಿಜನ್ ಇದೆ, 2 ಹೈಡ್ರೋಜನ್ ಇದೆ. ಆದ್ರೆ ಬಲಭಾಗದಲ್ಲಿ ಒಂದೇ ಆಕ್ಸಿಜನ್ ಇದೆ. NA ಇಲ್ಲಿ 2 ಇದ್ರೆ ಈ ಕಡೆ 1 ಇದೆ. ಈ ಕಡೆ ನಾನು ಏನ್ ಮಾಡ್ಬೇಕಾಗಿತ್ತು? 2 NaCl ಅಂತ ಬರೀಬೇಕಾಗಿತ್ತು, 2 H2O ಅಂತ ಬರೀಬೇಕಾಗಿತ್ತು. ಸೊ ಅರ್ಧ ಸರಿದೂಗಿಸಿರುವಂತ ಸಮೀಕರಣ ಬರೆದ್ರೆ ಪರೀಕ್ಷೆಯಲ್ಲಿ ಅಂಕ ಸಿಗಲ್ಲ. ಅದನ್ನ ಹೇಳೋದಕ್ಕೋಸ್ಕರ ಈ ಉದಾಹರಣೆಯನ್ನ ನಿರ್ದಿಷ್ಟವಾಗಿ ತಗೊಂಡೆ. ಈಗ X ಅನ್ನುವಂತಹ ಒಂದು ವಸ್ತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಒಂದು ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡಿದೆ ಅಂತ ಇಟ್ಕೊಳ್ಳೋಣ. ಆ X ಅನ್ನುವ ವಸ್ತುವಿನ ಗುಣ ಯಾವುದು? ಆಮ್ಲನೋ, ಪ್ರತ್ಯಾಮ್ಲನೋ, ತಟಸ್ಥನೋ? ಹೇಗೆ ಹೇಳ್ತೀರಾ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗಿದೆ ಅಂದರೆ ಒಂದು ಆಮ್ಲ ಇದೆ, X ಆಗಿದ್ರೆ ಪ್ರತ್ಯಾಮ್ಲ ಆಗಿರಬೇಕು. ಇದು ಪ್ರತ್ಯಾಮ್ಲೀಯ ಲವಣ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಯು ಶುಡ್ ವೆರಿ ಕಾಶಿಯಸ್ ಡ್ಯೂರಿಂಗ್ ದಿಸ್ ರಿಯಾಕ್ಷನ್. Salt and water is produced. In addition to that, carbon dioxide also produced. Hence, the X substance is nothing but it is basic in nature. It is a basic salt. ಕಾರ್ಬನ್ ಡೈಆಕ್ಸೈಡ್ ಬಂದಿದೆ ಅಂದಾಗ ಗೊತ್ತಾಗಬೇಕು ಕಾರ್ಬೋನೇಟ್ ಇರಬೇಕು. ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತವೆ ಎನ್ನುವುದನ್ನ ನೆನಪಲ್ಲಿರಲಿ. ಇದೇ ಕ್ರಿಯೆಯನ್ನು ನಾವು ಅಡುಗೆ ಮನೆಯಲ್ಲಿ ಬಳಕೆ ಮಾಡ್ತೀವಿ, ಬೇಕರಿಗಳಲ್ಲಿ ಬಳಕೆ ಮಾಡ್ತಾರೆ. ಏನನ್ನೋದನ್ನ ನಂತರ ನೋಡೋಣ. CaOH twice ಅನ್ನೋದು ಸುಣ್ಣದ ತಿಳಿ ನೀರು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಜೀವಶಾಸ್ತ್ರದಲ್ಲೂ ಕೂಡ ಬರುತ್ತೆ. ಇದರ ಮೂಲಕ ನೀವು ಊದುತ್ತಾ ಹೋದರೆ, ಗಾಳಿಯನ್ನು ಹಾಕ್ತಾ ಹೋದ್ರೆ ಏನಾಗುತ್ತೆ? ತಿಳಿ ನೀರು ಬೆಳ್ಳಗಾಗುತ್ತೆ. ಯಾಕೆ ಬೆಳ್ಳಗಾಯಿತು? Why turns milky? Carbon dioxide when reacts with lime water, it turns milky because of precipitation which is insoluble in water. ನೀರಿನಲ್ಲಿ ವಿಲೀನವಾಗದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉತ್ಪತ್ತಿಯಾಗಿದೆ. ಹಾಗಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರಿನಲ್ಲಿ ವಿಲೀನ ಆಗಲ್ಲ, ಅದಕ್ಕೆ ತಳದಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅದು ಹಾಲಿನಂತೆ ಬೆಳ್ಳಗಾಯಿತು. ಇದೇ ಕ್ರಿಯೆಯನ್ನ ಮತ್ತೆ ಮುಂದುವರಿಸಿದ್ರೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಉಂಟಾಗುತ್ತದೆ. ಆಗ ಬಣ್ಣ ಹೊರಟೋಗುತ್ತೆ. ಇಲ್ಲೊಂದು ಮ್ಯಾಜಿಕ್ ಕೂಡ ನಡೆಯುತ್ತೆ. ಬಣ್ಣದ ವಸ್ತುವನ್ನ ತಗೊಂಡು ಅದರ ಮೂಲಕ ಊದುವ ಮೂಲಕ ನೀವು ಬಣ್ಣ ರಹಿತ ಮಾಡ್ತೀರಾ. ನಾಳೆಯಿಂದ ನೀವು ಕೂಡ ಹೇಳ್ಕೋಬಹುದು ಒಬ್ಬ ಮ್ಯಾಜಿಷಿಯನ್ ಅಂತ. ರಸಾಯನಶಾಸ್ತ್ರ ಇಂಥ ಅನೇಕ ಮ್ಯಾಜಿಕ್ ಗಳನ್ನ ಒಳಗೊಂಡಿದೆ. ಈಗ ಮುಂದಿನ ಈಕ್ವೇಶನ್ ಅನ್ನ ನೋಡೋಣ. 2NaOH plus zinc gives rise to Na2ZnO2 plus H2. ಈ ಕ್ರಿಯೆ ಏನನ್ನ ತಿಳಿಸುತ್ತೆ? ಇದು ಲೋಹಗಳು ಮತ್ತು ಅಲೋಹಗಳು ಪಾಠಕ್ಕೆ ಸಂಬಂಧಪಟ್ಟ ಒಂದು ಅಂಶನೂ ಕೂಡ ಹೌದು. ಆಗತಾನೆ ಹೇಳ್ತಾ ಹೇಳಿದ್ದೆ ನಾನು, ವಿಜ್ಞಾನದಲ್ಲಿ ವಿಶೇಷವಾಗಿ ರಸಾಯನಶಾಸ್ತ್ರದಲ್ಲಿ ಪ್ರಮುಖವಾದಂತ 5 ಅಧ್ಯಾಯಗಳನ್ನ ಮೆಟೀರಿಯಲ್ಸ್ ಅನ್ನುವಂತ ಥೀಮಿನ ಅಡಿಗೆ ತಂದಿಟ್ಟಿದ್ದಾರೆ. ಅಂದರೆ 3 ಅಧ್ಯಾಯಗಳಲ್ಲಿ, ಮೊದಲ 3 ಅಧ್ಯಾಯಗಳಲ್ಲಿ ಯಾವ ಪ್ರಶ್ನೆ ಯಾವ ಕಾನ್ಸೆಪ್ಟಿಗಾದ್ರೂ ಸಂಬಂಧಪಟ್ಟಿರಬಹುದು. ಯಾಕೆಂದ್ರೆ ಅವು ಪದೇ ಪದೇ ರಿಪೀಟ್ ಆಗಿ ಬರ್ತಾ ಇದ್ದಾವೆ. ಈಗ ಇಲ್ಲಿ ನೋಡೋಣ. ಇಲ್ಲಿ ಸತು ಮತ್ತು ಅಲ್ಯೂಮಿನಿಯಂ ನೆನಪಿಡಿ, ನಿಮ್ಮ ಪಠ್ಯ ಪುಸ್ತಕದಲ್ಲಿ 2 ಧಾತುಗಳನ್ನ, ಅವುಗಳ ಆಕ್ಸೈಡ್ಗಳನ್ನ ವಿಶೇಷವಾಗಿ ಕೊಟ್ಟಿರುವಂತದ್ದು. ಅದು ಸತು ಮತ್ತು ಅಲ್ಯೂಮಿನಿಯಂ ಆಂಫೋಟೆರಿಕ್ ಆಕ್ಸೈಡ್, ಉಭಯವರ್ತಿ
ರಾಸಾಯನಿಕ ವಸ್ತುಗಳು, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ಅದು ಇಲ್ಲೂ ಕೂಡ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಲೋಹಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸೋದಿಲ್ಲ. ಇಲ್ಲಿ ಜಿಂಕ್ ವರ್ತಿಸ್ತಾ ಇದೆ. ಸೋಡಿಯಂ ಜಿಂಕೇಟ್, ಅಲ್ಯೂಮಿನಿಯಂ ಅನ್ನ ಹಾಕಿದೆ ಅದು ವರ್ತಿಸುತ್ತೆ, ಸೋಡಿಯಂ ಅಲ್ಯೂಮಿನೇಟ್ ಆಗುತ್ತೆ. ಅಲ್ಯೂಮಿನಿಯಂ ಚೂರುಗಳಿದ್ದ, ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಚೂರು ಚೂರು ಮಾಡಿ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದರೆ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗುತ್ತದೆ. ಈ ಹೈಡ್ರೋಜನ್ ಅನಿಲ ಪಟ್ ಅಂತ ಪಾಪ್ ಶಬ್ದದೊಂದಿಗೆ ಉರಿದು ನಾನು ಹೈಡ್ರೋಜನ್ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹೈಡ್ರೋಜನ್ ನ ಪರೀಕ್ಷೆ ಪಾಪ್ ಶಬ್ದದಿಂದ, ಕಾರ್ಬನ್ ಡೈಆಕ್ಸೈಡ್ ಪರೀಕ್ಷೆ ಉರಿತಾ ಇರುವಂತದ್ದು ಆರಿ ಹೋಗುತ್ತೆ. ಅದಕ್ಕೋಸ್ಕರನೇ ಈ ಅಧ್ಯಾಯದಲ್ಲಿ ಬೇಕಿಂಗ್ ಸೋಡಾವನ್ನ ಸೋಡಾ, ಆಸಿಡ್, ಅಗ್ನಿಶಾಮಕ, ಫೈರ್ ಎಕ್ಸ್ಟಿಂಗ್ವಿಷರ್ ಗಳಲ್ಲಿ ಬಳಕೆ ಮಾಡ್ತಾರೆ. ಯಾಕೆ? ಕಾರ್ಬನ್ ಡೈಆಕ್ಸೈಡ್ ದಹನಾನುಕೂಲಿ ಅಲ್ಲ, ದಹನವನ್ನ ನಿಲ್ಲಿಸುತ್ತೆ. ಇದು ಒಂದು ಅದರ ಅನ್ವಯ. ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಯಾವ ಲೋಹ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್